ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಪೋ ಜಯಮುದೀರಯೇ ಸ್ವಸ್ತಿಸ್ತು ಸತಾಂ ಹರಿಃ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಗಾಃ ಸ್ತುವಂತಿ ತ್ವಾ ಸ್ತುತಿಭಿಃ ಪುಷ್ಕಳಾಭಿಃ. ಸುರಸಂಘಾಃ ಅಮೀಹಿತ್ವಾ ವಿಶಂತಿ. ಸುರಸಂಘಾಃ ದೇವತೆಗಳ ಗುಂಪು ತ್ವಾ ನಿನ್ನನ್ನು ವಿಶಂತಿ ಅಂದ್ರೆ ಅವನಿಗೆ ಯಮೀ ಕಣ್ಣ ಮುಂದೆ ದೇವತೆಗಳ ರಾಶಿ ಕಾಣ್ತಾ ಇದೆ. ವಿಶ್ವರೂಪ ದರ್ಶನ ಅಂದ್ರೆ ಎಲ್ಲವೂ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣಬೇಕಲ್ಲ. ಹಾಗಾಗಿ ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯಃ ಗೃಣಂತಿ. ಆ ಪ್ರವೇಶ ಮಾಡ್ತಾ ಇರುವಂತಹ ದೇವತೆಗಳ ಗುಂಪಿನಲ್ಲಿ ಕೆಲವರು ಭೀತಾಃ, ನಮಗೂ ಕೂಡ ಈ ದೇವಲೋಕದ ಅಸ್ತಿತ್ವಕ್ಕೆ ಕೊನೆ ಬಂತಲ್ವಾ ಅಂತ ಕೆಲವರು ಭೀತಿಯಿಂದ ಯಯಾತಿಯಂತಹ ಮಂದಿ ಬೀಳುವಾಗಲೂ ಪ್ರಾರ್ಥನೆ ಮಾಡ್ತಾರೆ ಇಂದ್ರನ ಹತ್ರ, ನಮ್ಗೆ ಬೀಳುದ ಕಡ್ಡಿ ಇಲ್ಲ, ಸಜ್ಜನರ ಮಧ್ಯೆ ಬೀಳುವಂತಾಗಲಿ ಅಂತ ಕೇಳ್ಕೊಳ್ತಾರಲ್ಲ. ಹಾಗೆ ಕೆಲವರು ಮುಗದೆ ಹೋಯ್ತಲ್ವಾ ಅಂತ ಇನ್ನು ಕೆಲವರು. ಸುರರು ಬೀಳುವುದು ಅಂತಂದ್ರೆ ಶಾಪದಿಂದಾಗಿ ಬೀಳುವುದು. ಇಲ್ಲಿ ಈಗ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ ಸುರಸಂಘಾಹ ವಿಶಂತಿ. ವಿಶಂತಿ ಅಂದ್ರೆ ಅವನ ಬಾಯಿಯನ್ನು ಹೊಕ್ಕುತ್ತಾ ಇದ್ದಾರೆ. ಅವನಿಗೆ ಈಗ ಕಂಡದ್ದೇನು ಅಂದ್ರೆ ಸಮಸ್ತ ಜಗತ್ತು ಅವನನ್ನ ಒಳಗಿನಿಂದ ಸೇರ್ಕೊಳ್ತಾ ಇದೆ. ಆ ಒಳಗೆ ಸೇರಿಕೊಳ್ಳುವಾಗ ಅಷ್ಟೋ ಜನರಿಗೂ ಕೂಡ ಅವಕಾಶವನ್ನ ಕೊಟ್ಟು ತನ್ನೊಳಗೆ ಇಟ್ಟುಕೊಳ್ಳುವ ಸಾಮರ್ಥ್ಯ ಇರುವಂತಹ ಜಾಗ ಅದು. ಅಮೀಹಿತ್ವ ಸುರಸಂಘಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯಃ ಗೃಣಂತಿ. ಪ್ರಾಂಜಲಿ ಅಂತಂದ್ರೆ ಎರಡು ಕೈಗಳನ್ನ ಮುಗಿದು ಗೃಣಂತಿ, ಗೃಣಸ್ತುತೌ, ಗೃಣಂತಿ ಅಂದ್ರೆ ಸ್ತೋತ್ರ ಮಾಡ್ತಾರೆ. ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ, ಸಿದ್ಧರು ಅನೇಕ ಜನ ಭಗವಂತನನ್ನ ಸ್ತುತಿ ಮಾಡ್ತಾರೆ. ಸ್ವಸ್ತಿ ದೇವರು, ನಾವು ಈ ನಿನ್ನ ವಿಸ್ತಾರವಾದ ರೂಪವನ್ನ ಕಂಡೆವು, ಅಥವಾ ಏನಾದ್ರೂ ಒಂದು ಕೊನೆಗಾಲ ಬಂತು ಅಂತಂದಾಗ, ಅಥವಾ ತಮ್ಮ ಅಸ್ತಿತ್ವಕ್ಕೆ ಮುಕ್ತಾಯದ ಸಮಯ ಬಂತು ಅಂತ ಗೊತ್ತಾದಾಗ ಅವರು ಇದು ಒಂದು ಆದದ್ದು ಒಳ್ಳೇದಕ್ಕೇನೆ. ಅಂದ್ರೆ ಕೆಲವರು ಭಯ ಪಡ್ತಾರೆ. ಮನುಷ್ಯ ಸಹಜವಾದ ಅಥವಾ ಜೀವಕ್ಕೆ
ಸಹಜವಾದ ಸಾವಿನ ಹಾನಿಯನ್ನ ಅಥವಾ ಸಾವಿನ ಬಾಧೆಯನ್ನ ತಪ್ಪಿಸ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಇದು ಕೂಡ ಆಗ್ಬೇಕಾದ್ದೇ ಆಯ್ತು ಅಂತ ಪ್ರೀತಿಯಿಂದ ಅದನ್ನ ಒಪ್ಪಿಕೊಳ್ತಾರೆ. ಅಂದ್ರೆ ಹೀಗೆ ಸ್ವಸ್ತಿ, ದೇವ್ರು ಏನ್ ಮಾಡಿದ್ರು ಕೂಡ ನಮ್ಗೆ ಒಳ್ಳೇದೇ ಮಾಡ್ತಾನೆ. ಸು ಅಸ್ತಿ, ಸ್ವಸ್ತಿ ಅಂತ ಅನ್ನೋ ಶಬ್ದಕ್ಕರ್ಥ ಏನಿದೆಯೋ ಅದು ಸರಿ ಇದೆ. ಇದು ನಮಗೆ ದೊಡ್ಡವರಾಗುವುದಕ್ಕೆ ಬೇಕಿರುವ ಲಕ್ಷಣ. ಸ್ವಸ್ತಿ, ಇದು ಕರೆಕ್ಟು, ಇದು ಹೀಗೆ ಆಗ್ಬೇಕಿತ್ತು. ಯಾಕೆಂದ್ರೆ ಏ ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ನಮ್ಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ನಮ್ಗೆ ಅನ್ಕೊಂಡದ್ದಕ್ಕೆ ವಿರುದ್ಧವಾಗಬಹುದು, ಅಥವಾ ನಾವು ಅನ್ಕೊಂಡದ್ದು ಆಗದೆ ಇರ್ಬೋದು. ಏನೋ ಒಂದು ಆಗಿರುತ್ತೆ, ಅದು ನಮ್ಮ ದೃಷ್ಟಿಯಿಂದ ನಮಗೆ ಹಿತ ಅಲ್ಲ ಅಂತ ಆಗಿದ್ರು ಕೂಡ ಲೋಕದ ದೃಷ್ಟಿಯಿಂದ ಅಥವಾ ಇನ್ಯಾವುದೋ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಅದು ಸ್ವಸ್ತಿ ಇತಿ ಉಕ್ತ ಭೀತರಾಗಿ ಕೆಲವರು ಪರಮಾತ್ಮನ ಬಾಯಿಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಭಕ್ತಿಯಿಂದ ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಏನಾದ್ರೂ ಕೂಡ ಒಳ್ಳೇದೇ. ಮಹರ್ಷಿ ಸಿದ್ಧ ಸಂಘಾಹ, ಮಹರ್ಷಿಗಳು, ಸಿದ್ಧರು ಮತ್ತು ಅಂತದ್ದೇ ಇನ್ನು ಅನೇಕ ಗುಂಪುಗಳು, ಚಾರಣರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ಹೀಗೆ ಋಷಿಗಳ ಗುಂಪು, ಸಿದ್ಧರ ಗುಂಪು ಒಂದು ಕಡೆಯಿಂದ ಸ್ವಸ್ತಿ ಸ್ವಸ್ತಿ, ಒಳ್ಳೇದಾಯ್ತು ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಅದು ಆಯ್ತು, ಆಗ್ಲಿ, ಆಗಿದೆ ಅಂತ ಮೂರನ್ನು ಒಟ್ಟಿಗೆ ಹೇಳುವ ಸ್ವಸ್ತಿ ಶಬ್ದ. ಸ್ವಸ್ತಿ ಅಂತ ಭಗವಂತನ ನಾಮವೂ ಹೌದು. ಅಂದ್ರೆ ಅವನು ಸರಿಯಾಗಿದ್ದಾನೆ ಅಂತ ಅರ್ಥ. ಸ್ವಸ್ತಿ ಅಂದ್ರೆ ದೇವ್ರು ಏನ್ ಮಾಡ್ತಿದ್ದಾನೋ ಅದು ಕರೆಕ್ಟ್ ಆಗಿ ಮಾಡ್ತಿದ್ದಾನೆ. ದೇವ್ರು ಮಾಡುವಂತ ಯಾವುದೇ ಕೆಲಸವೂ ಕೂಡ ಅದು ವ್ಯರ್ಥ ಅಲ್ಲ, ಅನರ್ಥಕಾರಿ ಅಲ್ಲ, ಆ ಅದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರುವಾಗ್ಲೂ ಕೂಡ ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡ್ತಿಲ್ಲ. ತನ್ನ ದುರ್ದಶೆಯಿಂದ ಅಯ್ಯೋ ಇದೊಂದು ಕರ್ಮ ಮಾಡ್ಬೇಕಲ್ಲ ಅಂತ ಯಾವತ್ತೂ ಕೂಡ ಅವನು ವ್ಯಥೆಪಟ್ಟು ಮಾಡ್ತಾ ಇಲ್ಲ. ಸ್ವಸ್ತಿ ಇತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿತ್ವ ಸ್ತುತಿಭಿ ಪುಷ್ಕಳಾಭಿ. ಆದದ್ದೆಲ್ಲ ಒಳಿತೇ ಆಯಿತು ಅಂತ, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳುವ ಹಾಗೆ ಮಹರ್ಷಿಗಳು ಅಂತಂದ್ರೆ ನಾರದರೇ ಮೊದಲಾದಂತಹ ಋಷಿಗಳು ಸ್ತುವಂತಿ, ನಿನ್ನನ್ನು ಸ್ತುತಿಸ್ತಾರೆ. ಅವರಿಗೆ ಪುಷ್ಕಳಾಭಿ ಸ್ತುತಿಭಿ, ದೇವರನ್ನ ನಾರಾಯಣ 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 ಅಂತ ಸ್ತುತಿಸುವುದು ಒಂದು ಹೆಮ್ಮೆಯ ಕೆಲಸ. ಅವರಿಗೆ ಅದರಲ್ಲಿ ತುಂಬಾ ತೃಪ್ತಿ ಇದೆ, ಅವರಿಗೆ ಅದರಲ್ಲಿ ಆನಂದ ಇದೆ. ಅವರ ಆ ಕೆಲಸಕ್ಕೆ ನನ್ನನ್ನ ಜೋಡಿಸಿದ್ದಕ್ಕಾಗಿ ದೇವರೇ ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಸ್ತುತಿಭಿ ಪುಷ್ಕಳಾಭಿ ತ್ವಾಂ ಗೃಣಂತಿ. ತ್ವಾಂ ನಿನ್ನನ್ನು, ಸ್ತುತಿಭಿ ಉತ್ತಮ. ಸ್ತುತಿ ಅಂದ್ರೆ ಏನ್ ಗೊತ್ತಾ? ಸುಮ್ನೆ ಇಲ್ಲದ್ದೆಲ್ಲ ಹೇಳುದನ್ನ ಸ್ತುತಿ ಅಂತ, ನಾವು ಮುಖ ಸ್ತುತಿ ಮಾಡುದು ಅಂತೆಲ್ಲ ಕೆಲವೊಮ್ಮೆ, ಅಂದ್ರೆ ಮುಖಕ್ಕೆ ತಕ್ಕಂತೆ ಸ್ತುತಿ ಮಾಡುದು ಅಂತ. ಅದು ಒಂದೊಂದ್ಸಲ ಇಲ್ಲದೆ ಇರುವ ಗುಣವನ್ನ ಹೇಳುವುದು ಅನ್ನೋ ಅರ್ಥದಲ್ಲೇ ಹೆಚ್ಚು ಪ್ರಯೋಗ ಆಗುತ್ತೆ. ಮುಖಕ್ಕೆ ತಕ್ಕಂತೆ ಅವನಿಗೆ ಯಾವ ವಿಷಯವನ್ನ ಹೇಳಿದ್ರೆ, ಸ್ತುತಿ ಮಾಡಿದ್ರೆ ಒಂದು ಸಮಾಧಾನ, ಅಥವಾ ನಾವು ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಇನ್ನಷ್ಟು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಗೊತ್ತಾಗುತ್ತೋ ಅಂತ ರೀತಿ ಕೆಲಸನ್ನ ಹಿಡಿದು ಮಾಡುವುದು ಅಂತ. ಆದ್ರೆ ಇಲ್ಲಿ ಸ್ತುವಂತಿ ಸ್ತುತಿಭಿಹಿ ಅಂತ ಅದಕ್ಕೆ ಎರಡೆರಡು ಸರ್ತಿ ಅದು ಸ್ತುತಿ ಸ್ತುವಂತಿ. ಏನಿದೆಯೋ ಗುಣ, ಮತ್ತೆ ಏನ್ ವಿಶೇಷ ಅಂದ್ರೆ ಏನೇ ಒಂದು ಪಾಸಿಟಿವ್ ಆದ ಕಾರ್ಯಭಾರಗಳನ್ನ ಹೇಳಲಿಕ್ಕೆ ನಾವು ಹೊರಟರು ಕೂಡ ದೇವರಲ್ಲಿ ಅದು ಅತ್ಯಂತ ಸುಂದರವಾಗಿ ಒಗ್ಗೂಡುತ್ತೆ. ಆ ಘಟನೆ ಚೆನ್ನಾಗಿ ಒಪ್ಪತ್ತೆ ಭಗವಂತನಲ್ಲಿ. ಸ್ತುತಿಭಿಹಿತ್ವಾ ಸ್ತುವಂತಿ, ನಿನ್ನನ್ನ ಇರುವ ಗುಣಗಳಿಂದಲೇ, ಅಂದ್ರೆ ಇಲ್ಲದ ಗುಣ ಅಂತ ಒಂದು ಇಲ್ಲಲ್ಲ. ಗುಣವಾದ್ರೆ ಅದೆಲ್ಲೂ ಇರ್ಲೇಬೇಕು. ಇಂಥ ಗುಣ ಒಂದಿಲ್ಲ, ಅಥವಾ ಇಂಥ ಗುಣವನ್ನು ನಮಗೆ ಲೋಕದಲ್ಲಿ ಕಂಡಿದೆ, ಭಗವಂತನಲ್ಲಿ ಕಂಡಿಲ್ಲ, ಈ ರೀತಿ ಇಲ್ಲ. ಏನೇ ಸ್ತುತಿಗಳನ್ನ ಹೇಳಲಿಕ್ಕೆ ಹೋದ್ರು ಕೂಡ ಅದು ಭಗವಂತನಲ್ಲಿ ಸಹಜ. ಯಾಕೆಂದ್ರೆ ಇಡೀ ಜಗದ ಅಗಲವನ್ನೆಲ್ಲ ವ್ಯಾಪಿಸಿದವನಲ್ಲಿ ಇಂಥ ಒಂದು ಗುಣ ಇಲ್ಲ, ಇಂಥ ಒಂದು ಯೋಗ್ಯತೆ ಇಲ್ಲ, ಇಂಥ ಒಂದು ಸಾಮರ್ಥ್ಯ ಇಲ್ಲ, ಇಂಥ ಒಂದು ಕಾಲದಲ್ಲಿ ಇರಲಿಲ್ಲ, ಇಂಥ ಒಂದು ಪ್ರದೇಶಕ್ಕೆ ದೇವರಿಗೆ ಪ್ರವೇಶ ಇಲ್ಲ.
ಅಲ್ಲಿ ಅವನು ಏನು ಈ ಕೆಲಸ ಮಾಡ್ಲಿಕ್ಕಾಗಲ್ಲ ಅನ್ನೋ ಈ ಯಾವ ಆಪಾದನೆಗಳು ಕೂಡ ಬರುವುದಿಲ್ಲ. ಅದರಿಂದಾಗಿ ಸ್ತುವಂತಿ ಏನಿದೆಯೋ ಅದನ್ನೇ ಮತ್ತೆ ಮತ್ತೆ ಬಹಳ ಮನಪೂರ್ವಕವಾಗಿ ಹೇಳ್ತಾರೆ. ಇದು ದೇವರ ಬಗೆಗೆ ಸ್ತುತಿ ಎನ್ನುವ ಶಬ್ದವನ್ನು ಬಳಸುವಾಗ ಅದು ಅತ್ಯಂತ ಹೆಚ್ಚು ಪ್ರಾಮಾಣಿಕ ಅನ್ಸುತ್ತೆ, ಅತ್ಯಂತ ಹೆಚ್ಚು ಆ ಗುರುತಿನಿಂದ ಕೂಡಿದ್ದು ಅಂತ ಅನ್ಸುತ್ತೆ. ಸ್ತುತಿಭಿಸ್ತ್ವಾ ಪುಷ್ಕಳಾಭಿ. ಈ ಪುಷ್ಕಳ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಬಹಳ ಬೇಕಾದಷ್ಟು ಅನ್ನುವ ಅರ್ಥದಲ್ಲೂ ಕೂಡ ಪ್ರಯೋಗದಲ್ಲಿದೆ. ಸ್ತುತಿಭಿಸ್ತ್ವಾ ಪುಷ್ಕಳಾಭಿ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೋ ಮರುತಶ್ಚೋಷ್ಪಪಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಗಾ ವೀಕ್ಷಂತೆ ತ್ವಾ ಸ್ತುತಿಭಿ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು 12 ಜನ, ಆದಿತ್ಯರು 11 ಜನ, ವಸವಃ 8 ಜನ, ಸಾಧ್ಯ ಅವರು ಲೆಕ್ಕ ಇಲ್ಲ, ವಿಶ್ವೇ ದೇವಾಹ ಅವರು 10 ಜನ, ಅಶ್ವಿನೋ 2, ಮರುತಃ 49, ಊಷ್ಮಪಾಹ ಅವರು ಬಹಳ ಜನ ಇದ್ದಾರೆ, ಪ್ರಧಾನವಾಗಿ 60,000 ಜನ. ಸೂರ್ಯನ ಕಿರಣಗಳನ್ನ ಕುಡಿದುಕೊಂಡು ಬದುಕುವವರು ಅಥವಾ ಬಿಸಿ ಗಾಳಿಯನ್ನ, ಅಂದ್ರೆ ಹಬೆ, ಬಿಸಿ ಗಾಳಿ ಅಂತಲ್ಲ, ಬಿಸಿಯಾಗಿ ಇರುವ ಹಬೆ ಅಂಥದ್ದನ್ನ ಕುಡಿಯುವಂತಹದ್ದು ಅವರ ಸ್ವಭಾವ. ಗಂಧರ್ವ ಹಾಡುವವರು, ಯಕ್ಷರು ಆಟ ಆಡುವವರು, ಸಿದ್ಧ, ಅಸುರ ಅದೊಂದು ಗಣ. ಅಸುರ ಅಂತಂದ್ರೆ ಕೆಟ್ಟದ್ದನ್ನೇ ಮಾಡಬೇಕು ಅಂತಿಲ್ಲ, ದೇವರ ಆದೇಶವನ್ನು ಹೊತ್ತುಕೊಂಡು ರುದ್ರದೇವರ ಗಣದಲ್ಲಿ ಸೇರಿಕೊಂಡಂತಹ ಅನೇಕ ಮಂದಿ ಇದ್ದಾರೆ. ಅವರೆಲ್ಲ ಅವನ ಆದೇಶಕ್ಕೆ ತಕ್ಕಂತೆ ನಡ್ಕೊಂಡು ಅದನ್ನ ನಡೆಸ್ತಾರೆ. ಅದರಿಂದಾಗಿ ಅಸುರರು. ಸಾಮಾನ್ಯವಾಗಿ ಐಂದ್ರಿಯಕ ಸೌಖ್ಯದ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ. ಸಿದ್ಧರು ಈಗಾಗಲೇ ಸಿದ್ಧಪಡಿಸಿದ ಆ ಮಂತ್ರದ ಸಿದ್ಧಿ ಉಳ್ಳವರು. ಇಂಥವರ ಗುಂಪು ತ್ವಾ ನಿನ್ನನ್ನು ವಿಸ್ಮಿತಾಹ, ಕೇವಲ ಅರ್ಜುನ ಮಾತ್ರ ಅಲ್ಲ, ಹಿಂದೆ ಭೀತಾಹ ಅಂತ ಶಬ್ದವನ್ನು ಬಳಸಿದ್ರು, ಅದು ದೇವತೆಗಳಿಗೆ ಭಯ ಆಯಿತು ಅಂತ ಹೀಗಲ್ಲ. ಅಲ್ಲಿ ಭೀತಾಹ ಅಂದ್ರೆ ಅದು ಕಾಣುವುದು ಹಾಗೆ ಕಾಣುತ್ತೆ. ಅಂದ್ರೆ ಏನ್ ಶ್ರದ್ಧೆ ತೋರಿಸ್ತಾರೆ ಅಂದ್ರೆ, ಹೊಸದಾಗಿ ಬಂದವನಿಗೆ ಒಂದು ಮಾತು ಹೇಳಿದ ತಕ್ಷಣ ದಡ ದಡ ಅಂತ ಎಲ್ಲ ಮಾಡ್ತಾರೆ. ಏನಿಷ್ಟು ಹೆದರಿಸಿಟ್ಟಿದಾರ, ಇಷ್ಟು ವಿನಯಪೂರ್ವಕವಾಗಿ ಹೇಳಿದ ತಕ್ಷಣನೇ ಎಲ್ಲ ಕೆಲಸಗಳನ್ನ ಇವ್ರು ಮಾಡ್ತಾರಲ್ವಾ ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮನುಷ್ಯನಿಗೆ ಬೀಳುತ್ತೆ. ಹಾಗೆ ಆ ಪ್ರಶ್ನೆ ಬೀಳುವ ಒಂದು ಸಹಜವಾದ ಮೊದಲ ಪ್ರವೃತ್ತಿಯನ್ನ ಭೀತಾಹ ಅಂತ ಹಿಂದೆ ಬಂದಿತ್ತು. ಆದ್ರೆ ಇಲ್ಲಿ ವೀಕ್ಷಂತೆ ತ್ವಾ ಸ್ತುತಿಭಿ ಪುಷ್ಕಳಾಭಿ, ಆಮೇಲೆ ಹೇಳಿದ್ರು ವೀಕ್ಷಂತೆ ತ್ವಾ ವಿಸ್ಮಿತಾಶ್ಚೈವ ಸರ್ವೇ. ವಿಸ್ಮಿತಾಹ ಅಚ್ಚರಿಗೊಂಡು, 2 ಕಣ್ಣುಗಳಿಂದ ಎಷ್ಟು ದಿಟ್ಟಿಸಿದ್ರೂ ಅರ್ಥವಾಗದೆ ಉಳಿಯುವ ಸಂಗತಿ. ವಿಸ್ಮಿತಾಹ ಅಚ್ಚರಿಯಿಂದ ಮುಚ್ಚಿ ಹೋದ ಮನಸ್ಥಿತಿ ಉಳ್ಳವರಾಗಿ, ಅಂದ್ರೆ ಮುಚ್ಚಿ ಹೋಗುದು ಅಂದ್ರೆ ಅದು ಆವರಿಸ್ಕೊಂಡ್ಬಿಡುತ್ತೆ ಅಂತ. ಮನಸ್ಸೇ ಮುಚ್ಚಿ ಹೋಗುತ್ತಲ್ಲ, ಮನಸ್ಸನ್ನು ಆ ದೃಶ್ಯ ಮುಚ್ಚಿ ಬಿಡುತ್ತೆ. ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚು ಅಲ್ಲಿ ತುಂಬಿಕೊಳ್ಳಿಕ್ ಶುರುವಾಗುತ್ತೆ. ಆಗ ಅದು ಕೆಲಸ ಮಾಡುವ ಸ್ಥಿತಿಯನ್ನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಆಶ್ಚರ್ಯಚಕಿತವಾಗಿ ಸ್ತಬ್ಧ ಚಿತ್ರದಂತೆ ನಿಂತು ಬಿಟ್ಟಿರ್ತಾರೆ. ಸರ್ವೇ, ಯಾರೋ ಒಬ್ರಿಬ್ರಲ್ಲ, ಭಗವಂತನ ರೂಪವನ್ನ ಕಂಡಂತಹ ಪ್ರತಿಯೊಬ್ಬರಿಗೂ ಕೂಡ ಮೆಸ್ಮರೈಸ್. ಏನಿದು ಹೀಗಿದೆ, ಇದನ್ನ ಹೇಗೆ ಅರ್ಥೈಸ್ಕೊಳ್ಳೋದು, ಇದಕ್ಕೆ ಸಾಟಿಯಾದ ಮತ್ತೊಂದು ರೂಪವನ್ನು ಇಲ್ಲಿ ತನಕ ಕಂಡಿಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಇದನ್ನ ಹೇಗೆ ಉಳಿಸ್ಕೊಳ್ಳೋದು ಮನಸ್ಸಿನಲ್ಲಿ ಅನ್ನುವ ಈ ಜಿಜ್ಞಾಸೆಯಲ್ಲೇ ಕಳೆದು ಹೋಗುತ್ತೆ. ಈ ರುದ್ರ ಆದಿತ್ಯ ಈ ಎಲ್ಲ ದೇವತೆಗಳ ಗಣ ಪರ್ಪಸ್ಫುಲಿ ಒಂದೊಂದು ವಿಶೇಷವಾದ ಕಾರ್ಯಭಾರವನ್ನು ಮಾಡುತ್ತಿರ್ತಾರೆ. ಅವರಿಗೆ ಇರುವ ಕೆಲಸವೇ ಹಾಗೆ. ಅದರಿಂದಾಗಿ ಅದನ್ನು ಗುಂಪು ಗುಂಪಾಗಿ ದೇವತೆಗಳಿಗೆ ಹೆಸರು ನಾನು ಹಿಂದೆಯೂ ಒಮ್ಮೆ ಹೇಳಿದ್ದೆ. ಇವರೆಲ್ಲ ಗುಂಪಾಗಿ ಯಾಕಿರ್ತಾರೆ ಅಂದ್ರೆ, ದೇವತೆಗಳಲ್ಲಿ ಒಡಕಿಲ್ಲ, ದೇವತೆಗಳಲ್ಲಿ ಪರಸ್ಪರ ಹಠ, ಸಾಧನೆ, ದ್ವೇಷ, ಮನುಷ್ಯರಂತೆ ಗಲಾಟೆ, ಕುಟುಂಬದ ಸಮಸ್ಯೆಗಳು, ಅವರು ಒದ್ದಾಟ ಪಡುದು, ಇದೆಲ್ಲ ಇಲ್ಲವೇ ಇಲ್ಲ. ಅವರು ಸರ್ವಾಶ್ರಮ ಭಾಜಿನಃ. ದೇವತೆಗಳು ಯಾವತ್ತೂ ಕೂಡ ಎಲ್ಲಾ ಆಶ್ರಮದಲ್ಲೂ ಕೂಡ ಇರ್ತಾರೆ ಅಂತ ಹೇಳುವಂಥದ್ದು. ಎಲ್ಲ ಆಶ್ರಮದಲ್ಲಿ ಇರುವುದು ಅಂದ್ರೆ ಅವರು ಗೃಹಸ್ಥರು ಹೌದು, ಅವರು ಬ್ರಹ್ಮಚಾರಿಗಳು ಹೌದು, ಅವರು ಗಾರ್ಹಸ್ಥ್ಯರು ಹೌದು,
ಅವರು ಸನ್ಯಾಸಿಗಳು ಹೌದು. ಆ ಈ ಬಗೆಯ ಒಂದು ವೈಶಿಷ್ಟ್ಯವನ್ನ ದೇವತೆಗಳಲ್ಲಿ ಗುಂಪು ಗುಂಪಾಗಿ ಇರುವುದರಲ್ಲಿ ನಾವು ಕಾಣ್ತೇವೆ. ಆದ್ರಿಂದಾಗಿ ಅವರಿಗೆ ಈ ವಿಷಯದಲ್ಲಿ ಭಯ ಇಲ್ಲ ಮತ್ತು ಒಡಕಿಲ್ಲ. ಹಿಂಸೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಮೇಲ್ಗೈ ಸಾಧಿಸುವಂತಹ ದುಷ್ಟತನ ಇಲ್ಲ. ಹೇಗೆ ಇವರನ್ನ ಅಡ್ಡ ಹಾಕ್ಲಿ, ಇವರನ್ನ ಹೇಗೆ ಉದ್ದಕ್ಕೆ ಸೀಳ್ಲಿ ಅಂತ ಅವರಲ್ಲಿ ಅದಕ್ಕೆ ವೃಂದಾರಕರು ಅಂತ ನಾನು ಹಿಂದೆ ಹೇಳಿದ್ದೆ. ವೃಂದ ಅಂದ್ರೆ ಸಮೂಹ, ಪರಸ್ಪರ ವೈಮನಸ್ಸು ಇಲ್ಲದೆ ಒಬ್ರಿಗೊಬ್ರು ಹೊಂದಿಕೊಂಡು ನಾವು, ಇಲ್ಲಾಂದ್ರೆ ಅವ್ರು ದೇವತೆಗಳು ಯಾಕೆ ಆಗ್ತಾರೆ ಹೇಳಿ? ನಾವು ಬಂದ ಕೆಲಸ ಪ್ರಧಾನವಾಗಿ ಭಗವಂತ ನಮ್ಮನ್ನು ತಂದದ್ದು ದೇವರ ಕಾರ್ಯಭಾರದಲ್ಲಿ ನಮ್ಮನ್ನ ಸರಿಯಾಗಿ ತೊಡಗಿಸಿಕೊಳ್ಬೇಕು ಅಂತ. ಆದ್ರೆ ಪ್ರಸಂಗವಶಾತ್ ಕೆಲವೊಂದು ಸರ್ತಿ ಅವರಿಗೂ ಕೂಡ ಈ ಭಗವಂತನ ಆಟದಲ್ಲಿ ಒಂದು ಪಾಲಿರುತ್ತೆ ಅನ್ನುವ ಕಾರಣಕ್ಕಾಗಿ, ಮತ್ತು ಆ ಜೀವಗಳೇ ಆಗಿದ್ದಾವೆ ಅನ್ನೋದನ್ನ ಭಗವಂತ ಸೂಚಿಸ್ಲಿಕ್ಕಾಗಿ ಅವರಲ್ಲೂ ಕೂಡ ಕೆಲವು ಬಾರಿ ಈ ಹ್ಮ್ ತಾಮಸ ಗುಣದ ಪ್ರವೇಶದಿಂದಾಗಿ ಸಿಟ್ಟು, ಕೋಪ ಅದು ಕ್ಷಣಕಾಲ, ಬಹಳ ದೀರ್ಘಕಾಲ ಅಲ್ಲ. ಇಲ್ಲಾಂದ್ರೆ ಅವರು ನಿರಂತರವಾಗಿ ವೀಕ್ಷಂತೆ ದೇವರನ್ನು ಕಾಣ್ತಾರೆ ಅಂದ್ರೆ, ಯಾರಲ್ಲಿ ಅಸೂಯೆ ಇದೆಯೋ, ಯಾರಲ್ಲಿ ಸಿಟ್ಟಿದೆಯೋ, ಯಾರಲ್ಲಿ ದ್ವೇಷ ಇದೆಯೋ, ಯಾರಲ್ಲಿ ಸಣ್ಣತನ ಇದೆಯೋ ಅವರಿಗೆ ದೇವರು ಯಾವತ್ತಿಗೆ ಕಾಣುವುದೇ ಇಲ್ಲ. ಈ ವಿಶ್ವರೂಪ ಅಂತೂ ಕನಸು ಬೀಳಲ್ಲ ಅವರಿಗೆ. ಅವರೆಲ್ಲ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂದ್ರೆ ಅವರು ಇಡೀ ಜೀವನದಲ್ಲಿ ಭಗವಂತನಿಗೋಸ್ಕರ ತಮ್ಮ ಮನಸ್ಥಿತಿಯ ಎಲ್ಲಾ ಆಯಾಮಗಳನ್ನ ತೆಗೆದು ಬಿಟ್ಟಿದ್ದಾರೆ. ಏನ್ ಆಲೋಚನೆ ಮಾಡುವಾಗ್ಲೂ ಅದರಲ್ಲಿ ದೇವರ ಕುರಿತಾದ ಆಲೋಚನೆ ಪ್ರಧಾನವಾದ ವಿಷಯ. ಅದ್ರ ಜೊತೆಗೆ ತಮ್ಮ ಕರ್ತವ್ಯವಾಗಿ ಲೋಕದ ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಆಲೋಚಿಸ್ತಾರೆ ಬಿಟ್ರೆ, ಅವರಿಗೆ ದೇವರನ್ನ ಮರೆತು ದೇವರಲ್ಲಿ ಔದಾಸೀನ್ಯ ಭಾವದಿಂದ ಈ ಲೋಕದ ಸೌಖ್ಯದಲ್ಲಿ ಬೆರೆಯುವುದು ಅಂತಿಲ್ಲ. ಆದ್ರೆ ಕೆಲವೊಮ್ಮೆ ಅವತಾರ ಎತ್ತಿದ ಸಂದರ್ಭದಲ್ಲಿ, ಭೂಮಿಗೆ ಇಳಿದು ಬಂದ ಸಮಯದಲ್ಲಿ ಇಂತಹ ಕೆಲವು ಘಟನೆಗಳು ನಡೆಯುವ ಸಾಧ್ಯತೆಗಳಿರ್ತವೆ. ಅಂದ್ರೆ ಆವಾಗ ಸ್ವಲ್ಪ ಮನುಷ್ಯರಂತೆ ವರ್ತಿಸುವುದನ್ನು ನಾವು ನೋಡುತ್ತೇವೆ. ಆದ್ರೆ ಅದು ಕೂಡ ತಾತ್ಕಾಲಿಕ ಹೊರತು ಅವರ ಇಡೀ ಆಯುಷ್ಯದ ಪರ್ಸೆಂಟೇಜ್ ತೆಗೆದ್ರೆ ಅದು 0.0000 ಎಲ್ಲೋ ಒಂದು ಅಂತ ಬಂದು ನಿಲ್ಲುತ್ತೆ. ಆದ್ರಿಂದ ನಾವು ಈ ಸ್ತೋತ್ರದಲ್ಲಿ ಬಂದ ಅವರ ಮಹತ್ವವನ್ನು ತಿಳ್ಕೊಳ್ಬೇಕು. ಇವರೆಲ್ಲ ಗುಂಪು ಗುಂಪಾಗಿರ್ತಾರೆ, ಒಬ್ರಿಗೊಬ್ರು ವಿರೋಧಿಗಳಲ್ಲ, ಭಗವಂತನ ಸೇವೆಗಾಗಿ ನಿರಂತರ ತುಡಿತದಿಂದ ಕಾಯ್ತಾ ಇರ್ತಾರೆ. ಇಂಥ ರೂಪವನ್ನ ತೋರಿಸಿದ್ದಕ್ಕಾಗಿ ಸರ್ವದಾ ಕೃತಜ್ಞರಾಗಿರ್ತಾರೆ. ನಾನ್ ಜಾಸ್ತಿ ನೋಡಿದೆ, ನೀನ್ ಕಮ್ಮಿ ನೋಡಿದೆ ಅಂತ ಅಸೂಯೆ ಪಡಲ್ಲ, ಅಥವಾ ಹೊಟ್ಟೆ ಕಿಚ್ಚಿನಿಂದ ಒಬ್ಬರನ್ನ ಕೆಳಕ್ಕೆ ಎಳೆದು ತಾವು ಮೇಲಕ್ಕೆ ಹೋಗ್ಬೇಕು ಅಂತ ಯಾವ ಪೋಸ್ಟ್ನವರು ಕೂಡ ತಮ್ಮ ಮೇಲಿನ ಪೋಸ್ಟ್ನ ಬಗ್ಗೆ ಅಸೂಯೆ ಆಗಲಿ, ತಮ್ಮ ಕೆಳಗಿನ ಪೋಸ್ಟ್ನ ಬಗ್ಗೆ ತಾತ್ಸಾರವಾಗಲಿ ಇಲ್ಲದೆ ಬದುಕುವಂತಹ ವ್ಯಕ್ತಿತ್ವ ಇರುವುದಾದ್ರಿಂದ, ತ್ವಾ ನಿನ್ನನ್ನು ಬಿಟ್ಟ ಗಂಗಳಿಂದಲೇ ನೆಟ್ಟು ನೋಡ್ತಾನೇ ಇದ್ದಾರೆ ಸರ್ವೇ. ದೇವತೆಗಳು ಅನ್ನುವ ಸಾಲಿನಲ್ಲಿ ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಂತ ಏನೆಲ್ಲ ಹೇಳಿದ್ರು. ಹ್ಮ್ ಎನ್ಗೆಪ್ಪವಿತ್ತು. ಆ ಏನೆಲ್ಲ ಸಂಗತಿಗಳನ್ನ ಅವರು ಲೋಕದಲ್ಲಿ ಕಂಡ್ರೂ ಕೂಡ ಅದು ದೇವರ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದ ಅಸ್ತಿತ್ವ ಅದಕ್ಕಿದೆ ಅಂತ ಭಾವಿಸಿ ಅದರಲ್ಲಿ ತಲ್ಲೀನರಾಗ್ತಾರೆ. ರುದ್ರರು, ಆದಿತ್ಯರು, ವಸುಗಳು ಅವರ ಪ್ರತ್ಯೇಕ ಡೀಟೇಲ್ ಇನ್ಯಾವಾಗಾದ್ರೂ ಒಂದ್ಸತಿ ಗುಂಪು ಗುಂಪಾಗಿ ಅವರನ್ನ ಏನೇನ್ ಹೆಸರಿನಿಂದ ಕರೀತಾರೆ. ಕೆಲವರು ಸಿಗುತ್ತೆ, ಮರುತುಗಳದ್ದೆಲ್ಲರದ್ದು ಸಿಗ್ಲಿಕ್ಕಿಲ್ಲ. ಗಂಧರ್ವರು ಎಲ್ಲರೂ ಸಿಗ್ಲಿಕ್ಕಿಲ್ಲ, ಕೆಲವರು ಸಿಗ್ತಾರೆ. ಯಕ್ಷರು ಕೆಲವರು ಸಿಗ್ತಾರೆ. ಈಗ ಆ ತಾಟಕೆಯ ತಂದೆ ಒಬ್ಬ ಸುಕೇತು ಅನ್ನೋನು ಯಕ್ಷನಾಗಿದ್ದ. ಅವನು ಮಕ್ಕಳಿಗೆ ಒಳ್ಳೆ ರೀತಿಯಾದ ಶಕ್ತಿ ಬರಬೇಕು ಅಂತ ಅಂದುಕೊಂಡೇ ಪ್ರಾರ್ಥಿಸಿದ್ದು. ಆದ್ರೆ ಅಲ್ಲಿ ಯಾವುದೋ ಒಂದು ಅಸುರಾವೇಶದಿಂದ ಮಗು ಹುಟ್ಟಿದ್ರಲ್ಲಿ ಒಂದು ಭಯಂಕರವಾದ ಲೋಕ ಕಂಟಕತೆ ಅಂತ ಅನ್ನೋದು ತುಂಬಿಕೊಂಡಿತ್ತು. ಸಿದ್ಧರು ಒಂದಿಷ್ಟು ಜನ ಇದ್ದಾರೆ, ಇವರೆಲ್ಲ ಗುಂಪು ಗುಂಪಾಗಿ ಇರ್ತಾರೆ. ಅದಕ್ಕೆ ಸಂಘಾಹ ಮತ್ತೆ ಆ ಶಬ್ದ ಬಳಸಿದ್ರು. ಈ ಋಷಿಗಳಲ್ಲೂ ಅವರು ಮಹರ್ಷಿ ಸಿದ್ಧ ಸಂಗ್ರಹ ಅಂತ ಹಿಂದೆಯೂ ಬಂತು. ಮಹರ್ಷಿಗಳೆಲ್ಲರೂ ಕೂಡ
ಒಬ್ರಿಗೊಬ್ರು ಪರಸ್ಪರ ಸಹಕಾರ ಕೊಟ್ಟುಕೊಂಡು ಬದುಕ್ತಾರೆ ಹೊರತು ಅವ್ರು ಯಾವತ್ತೂ ಕೂಡ ಜಿದ್ದು ಸಾಧಿಸಿ ಒಬ್ರ ಮೇಲೊಬ್ರು ಕೋಪ ಮಾಡ್ಕೊಂಡು ಬದುಕುದುಂಟಿಲ್ಲ. ನಮ್ಗೆ ಲೋಕದ ದೃಷ್ಟಾಂತಗಳನ್ನ ನೋಡಿ ಆ ರೀತಿ ಪ್ರತಿಯೊಂದರಲ್ಲೂ ಇವ್ರು ಯಾಕೆ ಹೀಗೆ ಮಾಡ್ತಾರೆ, ಯಾಕೆ ಹೀಗೆ ನಡ್ಕೊಳ್ತಾರೆ ಇತ್ಯಾದಿಗಳನ್ನೆಲ್ಲ ನಮ್ಮ ಮನಸ್ಸು ನಿರಂತರವಾಗಿ ತಪ್ಪು ತಪ್ಪು ಆಲೋಚನೆಯನ್ನು ಮಾಡಿಕೊಂಡು ಬದುಕ್ತಾ ಇರುತ್ತೆ. ಆದರೆ ಭಗವಂತನ ಪ್ರಜ್ಞೆ ಇರುವಂತಹ ಮಂದಿ ಈ ವಿಷಯದಲ್ಲಿ ಅತ್ಯಂತ ಅಮೂಲ್ಯವಾದ ಬದುಕನ್ನ ನಡೆಸ್ತಾ ಇರುವವರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ, ಬಹುವಕ್ತ್ರ ನೇತ್ರಂ, ಬಹಳ ಬಗೆಯ ಕಾರ್ಯಭಾರಗಳನ್ನು ನಡೆಸುವ ರೂಪವನ್ನ ಬೇರೆ ಬೇರೆಯಾಗಿ, ಅಂದ್ರೆ ಒಂದು ಹೇಳಿದ್ದೇನು ಅಂದ್ರೆ ದೇವತೆಗಳಲ್ಲಿ ನೆಲೆಸಿದ ರೂಪವನ್ನು ಬಹುವಕ್ತ್ರ ಅಂತ ಇಟ್ಕೊಂಡು ಮಾತಾಡಬಹುದು. ಅಷ್ಟೇ ಅಲ್ಲ, ಅನೇಕ ರೀತಿಯ ದೃಷ್ಟಿಕೋನಗಳಿರ್ತವೆ ಅಂತ. ಬಹುವಕ್ತ್ರ ಅಂತಂದ್ರೆ ವಕ್ರ ಅಥವಾ ನೇತ್ರ ಈ ಶಬ್ದಗಳು ಲಿಟರಲಿ ವಕ್ರ ನೇತ್ರಗಳ ಜೊತೆಗೆ ಅದಕ್ಕೊಂದು ಅದ್ಭುತವಾದ ಹಿನ್ನೆಲೆ ಇದೆ. ಏನೇ ಕೆಲಸ ಮಾಡುವಾಗ್ಲೂ ಅವರಿಗೆ ಆ ವಿಷಯದಲ್ಲಿ ಪ್ರಜ್ಞೆ ಇದೆ ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಅವನು ಎಲ್ಲೆಲ್ಲಿ ಓಡ್ತಾನೋ, ಎಲ್ಲೆಲ್ಲಿ ನೋಡ್ತಾನೋ, ಎಲ್ಲೆಲ್ಲಿ ಆ ಕಾರ್ಯಭಾರಗಳನ್ನು ನಡೆಸ್ತಾನೋ ಆ ಎಲ್ಲಾ ಕಡೆಗಳಲ್ಲೂ ಕೂಡ ಅವನಿಗೆ ಸ್ಪಷ್ಟವಾದ ಪ್ರಜ್ಞೆ ಇರುತ್ತೆ. ಬಹುವಕ್ತ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ. ಹಿಂದೆ ಆ, ಈ ಈ ಒಂಥರದ ಮಾತು ಬಂದಿತ್ತು. ಯಾರು ಸಂಜಯನೇ ಈ ಮಾತು ಹೇಳಿದ್ದ. ಅದರ ಜೊತೆಗೆ ಅರ್ಜುನನು ಒಂದು ವ್ಯಾಪ್ತಿಯಲ್ಲಿ ದೇವರನ್ನ ಕಾಲದಿಂದ ಹಿಡಿದು ಹಾಕ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಸ್ತುತಿಸಿದ್ದ. ಮತ್ತೆ ಇಲ್ಲಿ ಅದೇ ತರದ ಮಾತು ಬಂದದ್ರ ಹಿನ್ನೆಲೆಯಲ್ಲಿ ಇರುವಂತದ್ದು, ಅವನಿಗೆ ಎಲ್ಲರ ಅಂದ್ರೆ ನಮ್ಮೆಲ್ಲರ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲವೂ ಕೂಡ ಅವನದ್ದೇ ಆದ ಒಂದು ವಿಶಿಷ್ಟವಾದ ನೆಲೆಯಲ್ಲಿ ಅದು ಬೇರೆ ಬೇರೆ ಸಂದೇಶಗಳನ್ನು ಕೊಡ್ತಾ ಇರುತ್ತೆ. ಎಲ್ಲಾ ಕಾಲದಲ್ಲೂ ನಮ್ಮೆಲ್ಲರ ಕೈ ಮೂಗು ಬಾಯಿ ಅವನ ಕೈ ಮೂಗು ಬಾಯಿಗಳಾಗಿರುತ್ತೆ ಅನ್ನೋದನ್ನ ಸೂಚಿಸುವ ಹಿನ್ನೆಲೆಯಲ್ಲಿ ಬಂತು ಅಂತ ಗೊತ್ತಾಗುತ್ತೆ. ಬಹು ಬಾಹೂರು ಪಾದಂ ಅಂದ್ರೆ ಅವನು ಬಾಹು ಅನ್ನೋದು ಕೆಲಸವನ್ನ ಹೇಳುತ್ತೆ. ಬಹಳ ರೀತಿಯ ಕೆಲಸವನ್ನ ನಿರಂತರ ತಪ್ಪಿಲ್ಲದೆ ಬಿಡದೆ ಮಾಡ್ತಾನೆ ಇರ್ತಾನೆ. ಬಹು ಬಾಹು ಊರು ಪಾದಂ, ಊರು ಅಂತಂದ್ರೆ ತೊಡೆ, ಅಂದ್ರೆ ಓಡಾಟ. ದೇವರು ಎಲ್ಲ ಕಡೆಗೆ ಓಡ್ತಾ ಇರ್ತಾನೆ. ಅವನು ಸೊಂಟ ನೋವು ಬಂತು ನನ್ನ ಹತ್ರ ಆಗಲ್ಲಪ್ಪ ಅಂತ ಹೇಳಿ ಕೈ ಜಾರುವವನಲ್ಲ. ಅವನಿಗೆ ಎಲ್ಲಾ ಕಾರ್ಯಭಾರಗಳನ್ನ ಮಾಡುವಾಗ್ಲೂ ಕೂಡ ಸ್ಪಷ್ಟವಾದ ಚಿತ್ರಣ ಇದೆ. ಬಹುಬಾಹೂರು ಪಾದಂ, ತೊಡೆ ಪಾದ ಅಂದ್ರೆ ಭಕ್ತರು ನಮಿಸ್ಲಿಕ್ಕೆ ಬಂದಾಗ, ಇವತ್ತು ಶ್ರೀಪಾದರು ಇಲ್ಲ ಅಂತ ಹೇಳಿದಾಗೆ ದೇವರನ್ನ ಇವತ್ತು ಭಗವತ್ಪಾದ ಅನ್ನೋದು ದರ್ಶನಕ್ಕೆ ಸಿಗಲಿಲ್ಲ, ಅಥವಾ ಭಗವತ್ಪಾದಕ್ಕೆ ಶರಣಾಗ್ಲಿಕ್ಕೆ ನನಗೆ ಇವತ್ತು ಸರಿ ಇಲ್ಲ ದಿನ, ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ, ದೇವರಲ್ಲಿ ಶರಣಾಗ್ಲಿಕ್ಕೆ ಇವತ್ತು ಈ ಪಾದದ ಲಭ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವನು ಬಹಳ ರೀತಿಯ ಕಾರ್ಯಭಾರಗಳನ್ನ ನಿರಂತರ ನಡೆಸಿ ಭಕ್ತರಿಗೆ ತನ್ನ ಸಂದೇಶವನ್ನ ಕೊಡ್ತಾನೆ ಇರ್ತಾನೆ. ಅವರಿಗೆ ತನ್ನ ಪಾದದ ಮೂಲಕ ಗತಿಯನ್ನ, ಯಾಕೆಂದ್ರೆ ಪಾದ ಕಮಲವ ನಂಬಿ ಬದುಕಿದೆ ಅಂತ ಸ್ತೋತ್ರ ಮಾಡುವಾಗ ಚರಣಾಂಬುಜವನ್ನೇ ಲೆಕ್ಕ ಇಟ್ಕೊಂಡೇ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಅದರಿಂದಾಗಿ ಬಹುಬಾಹೂರು ಪಾದಂ, ಅಲ್ಲಿ ಹಲವು ರೀತಿಯ ಆ ಜೀವರಲ್ಲಿ ಅವರವರ ಸಾಧನೆಗೆ ಅನುಗುಣವಾಗಿ ಭಗವಂತ
ಅವರಲ್ಲಿ ನಿಂತು ಅವರ ಕೈ ಕಾಲು ಮೂಗು ಬಾಯಿಗಳಿಂದ ತಾನೇ ನಿಂತು ಕೆಲಸ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ, ಅವನೇ ಈ ಭೋಗಗಳನ್ನ ಉಣ್ತಾನೆ ಅಂತ ಕೃಷ್ಣನು ಕೂಡ ಗೀತೆಯಲ್ಲಿ ಸ್ಪಷ್ಟವಾಗಿ ಮುಂದೆ 15ನೇ ಅಧ್ಯಾಯದಲ್ಲಿ ಹೇಳುವವನಿದ್ದಾನೆ. ಅವನಿಗೆ ಪ್ರತಿಯೊಂದು ಇಂದ್ರಿಯದಲ್ಲೂ ಕೂಡ ಅನುಭವಿಸುವುದು ಜೀವ ಅಲ್ಲ, ಅದು ಮುಖ್ಯವಾಗಿ ಪರಮಾತ್ಮನೇ. ಆದ್ರೆ ಅವನಿಗೆ ನೆನಪಿರಲ್ಲ ಅಷ್ಟೇ, ನಾನು ಉಣ್ತಾ ಇದ್ದೇನೋ ದೇವ್ರು ಉಣ್ತಾ ಇದ್ದಾನೋ ಅಂತ ಗೊತ್ತಾಗಲ್ಲ ಅವನಿಗೆ. ಅವನೇನ್ ಅನ್ಕೋತಾನೆ, ಪ್ರತಿಯೊಂದು ನಾನೇ ಮಾಡ್ತಾ ಇದ್ದೇನೆ ಅಂತ ಅವನ ತಲೆಯಲ್ಲಿ ಅವನದ್ದೇ ಆದ ನಂಬಿಕೆಯಲ್ಲಿ ಅವನು ಹಿಂದೆ ಸರಿತಾ ಇರ್ತಾನೆ. ಆದ್ರೆ ಬಹುದರಂ, ನಾವು ತಿಂದದ್ದೆಲ್ಲ ವೈಶ್ವಾನರನಾಗಿ ನಮ್ಮೆಲ್ಲರ ಹೊಟ್ಟೆಯಲ್ಲಿ ಇದ್ದು ಆ ಹೊಟ್ಟೆಯಲ್ಲಿ ಪದಾರ್ಥವನ್ನ ಜೀರ್ಣಿಸುವಂತಹ ಕಾರ್ಯಭಾರವನ್ನು ಅವನೇ ಮಾಡ್ತಾನೆ. ಬಹುದರಂ ಬಹುದಂಷ್ಟ್ರ ಕರಾಳಂ, ಎಷ್ಟು ತಿಂದ್ರು ಅವನಿಗೆ ಬಹುದರನಾದ್ರಿಂದ ಸಾಕು ಮುಗೀತು ಇಷ್ಟೇ, ಇನ್ ತಿನ್ಲಿಕ್ಕಾಗುದಿಲ್ಲ. ಇಡೀ ಪ್ರಳಯದ ಪ್ರಪಂಚವನ್ನೆಲ್ಲವನ್ನೂ ಕೂಡ ಆ ತನ್ನೊಳಗೆ ಹಾಕಿಕೊಂಡ್ರೂ ಕೂಡ ಅದು ಒಂದು ತುತ್ತು ಅಲ್ಲ. ಸಮಸ್ತ ಜಗತ್ತು ಅನ್ನೋದು ಅವನಿಗೊಂದು ಸಣ್ಣ ಕವಳ ಅಂತ. ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ, ಬ್ರಹ್ಮವರ್ಣ ಮತ್ತು ಕ್ಷತ್ರವರ್ಣ ಎರಡೂ ಕೂಡ ಒಂದೇ ತುತ್ತಿಗೆ ಹೊಟ್ಟೆಗೆ ಸಾಲದೇ ಇರುವಂತಹ ತುತ್ತದು ಅಂತ. ಇನ್ನು ಅದರ ನೆಕ್ಸ್ಟ್ ಉಳಿದಿದ್ದೆರಡೆಲ್ಲ ಉಪ್ಪಿನಕಾಯಿ. ಮೃತ್ಯುರ್ ಯಸ್ಯೋಪಸೇಚನಂ, ಇನ್ನುಳಿದ ಯಮನಿಂದ ಅಧಿಷ್ಠಿತವಾದಂತಹ ಉಳಿದ ವರ್ಣಗಳು ಅವನಿಗೆ ಉಪ್ಪಿನಕಾಯಿ ಇದ್ದ ಹಾಗೆ ಅಂತ. ಅಂದ್ರೆ ಅದು ಖಾರ ಘಾಟ ಬರುದು, ಉಣ್ಲಿಕ್ಕೆ ಬೇಕಾದ ಕಲಸಿದರೆ ರುಚಿ ಸಿಗುವುದು ಏನಾದ್ರೂ ಇದ್ರೆ ಬರೀ ಅನ್ನನೇ ಉಂಡು ಬದುಕ್ಲಿಕ್ಕೂ ಆಗಲ್ಲ, ಅಥವಾ ಬರೀ ಉಪ್ಪಿನಕಾಯಿ ತಿನ್ಕೊಂಡು ಬದುಕ್ಲಿಕ್ಕೆ ಆಗಲ್ಲ. ಅಂದ್ರೆ ಪ್ರತಿಯೊಂದು ಅಂಶದಲ್ಲೂ ನಾವು ಗಮನಿಸಬೇಕಾದದ್ದೇನು ಅಂದ್ರೆ, ಅವನಿಗೆ ಹೊಟ್ಟೆಗೆ ಈ ಜಗತ್ತು ಅನ್ನೋದು ಒಂದು ಇದು ಜಾಸ್ತಿ ಆಗತ್ತೆ ಅಂತ ಅನ್ನಿಸುವ ಸ್ಥಿತಿಯ ವಸ್ತುವೇ ಅಲ್ಲ. ತಿಂದಷ್ಟು ಅವನಿಗೆ ಹೊಟ್ಟೆಯಲ್ಲಿ ಅದು ಜಾಗ ಬೇಕಾದಷ್ಟು ಇರುತ್ತೆ. ಪ್ರತಿ ಸರ್ತಿ ತಿಂತಿರ್ತಾನೆ, ಪ್ರತಿ ಸರ್ತಿ ಮತ್ತೆ ಹೊಸದಾಗಿ ಬದುಕನ್ನ ಕಾಣ್ತಿರ್ತಾನೆ. ಬಹುದಂಷ್ಟ್ರ ಕರಾಳಂ, ಇನ್ನು ಇದು ಒಂದು ರೀತಿಯಲ್ಲಿ ದುಷ್ಟರನ್ನು ನಿಗ್ರಹ ಮಾಡ್ಲಿಕ್ಕೆ ಭಗವಂತನ ರೂಪ ಸದಾ ಸಿದ್ಧವಾಗಿರುತ್ತೆ. ದಂಷ್ಟ್ರ ಕರಾಳಂ, ಕರಾಳವಾದ ದಂಷ್ಟ್ರ ಪ್ರಳಯ ಕಾಲದಲ್ಲಿ ಮತ್ತು ಸದ್ಭಕ್ತನ ಕಷ್ಟ ಕಾಲದಲ್ಲಿ ಭಗವಂತನ ಈ ಉಗ್ರವಾದ ರೂಪ ಸರ್ವದಾ ಸಿದ್ಧವಾಗಿದೆ. ಈ ರೂಪದ ಉಪಾಸನೆ ಮಾಡಿ ಮನುಷ್ಯ ತನ್ನ ಕಷ್ಟವನ್ನ ಕಳ್ಕೊಳ್ಳಿಕ್ಕೆ ಎಷ್ಟು ಒಳ್ಳೆಯ ಉಪಾಯವನ್ನಾಗಿ ಬಹುದಂಷ್ಟ್ರ ಕರಾಳಂ, ಅವನಿಗೆ ಮೊನ್ನೆ ಹಾಕಿದ ರೂಪ ಅದು ದುಷ್ಟರ ನಿಗ್ರಹ ಮಾಡ್ಲಿಕ್ಕೆ, ಇವತ್ತು ಅವನಿಗೆ ಅದು ಹಳೇದಾಗೋಯ್ತು. ಮತ್ತೆ ನಿಮ್ಮ ಸಿಟ್ಟೆಲ್ಲ ಮನೇಲಿಟ್ಟು ಬನ್ನಿ, ನಾವು ನಿಮ್ಮ ಸಿಟ್ಟನ್ನು ನೋಡಿದ್ದೇವೆ ಅಂತ ಒಬ್ಬ ಅವರನ್ನ ಹಂಗಿಸಿಯೋ ಅಥವಾ ಅವರ ಕಾರ್ಯಭಾರಗಳಿಗೆ ಬಗ್ಗದೆ ಇರುವ ಸಾಧ್ಯತೆ ಲೋಕದಲ್ಲಿರುತ್ತೆ. ಅವ್ರು ಎಷ್ಟು ಸ್ಟ್ರಿಕ್ಟ್ ಆದ್ರೂ ನಮಗೆ ಗೊತ್ತು, ಯಾಕಂದ್ರೆ ಅವ್ರದ್ದೇನೋ ಒಂದು ವೀಕ್ನೆಸ್ ಹಿಡ್ಕೊಂಡು ಅವರನ್ನ ಬಗ್ಗು ಬಡಿಯುವ ಸಾಧ್ಯತೆಗಳಿರ್ತವೆ. ಆದ್ರೆ ಭಗವಂತನದ್ದು ದಂಷ್ಟ್ರಾ ಕರಾಳಂ, ಅದು ಬಗ್ಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಅದ್ಭುತವಾದಂತಹ ಸಾಮರ್ಥ್ಯದಿಂದ ಕೂಡಿದಂತಹ, ನಿಗ್ರಹಕ್ಕೆ ಎಂದೂ ಸಿಗದ ಮತ್ತು ಎಲ್ಲವನ್ನೂ ನಿಗ್ರಹಿಸಬಲ್ಲ ತಾಕತ್ತುಳ್ಳಂಥದ್ದು. ಆದ್ರಿಂದ ಅವನನ್ನ ಕರಾಳವಾದ ದಂಷ್ಟ್ರದಿಂದ ಕೂಡಿದ, ಅತ್ಯಂತ ಕ್ರೂರವಾದ ದಾಡೆಯಿಂದ ಕೂಡಿದ, ರಕ್ಷಣೆಗೆ ಭಕ್ತರಿಗೆ ಸದಾ ಸಿದ್ಧವಿರುವಂತಹ ಲೆಕ್ಕವಿಲ್ಲದಷ್ಟು ಶಕ್ತಿಗಳು ತಿರುಗಾಡ್ತಾ ಇದ್ದಾವೆ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ, ಲೋಕದಲ್ಲಿ ದುಷ್ಟ ಚಟುವಟಿಕೆ ನಡೆಸುವಂತಹ ಕ್ರೂರ ಪ್ರಾಣಿಗಳು, ದುಷ್ಟ ಚಟುವಟಿಕೆ ಅಂತಲ್ಲ, ಏನು ಜೀವಗಳೇ, ಆದ್ರೆ ಕ್ರೂರ ಇದ್ದಾವಷ್ಟೇ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಲ್ಲೆಲ್ಲ ಕೆಲವು ಕ್ರೂರವಾದ ಜಂತುಗಳಿದ್ದಾವೆ. ಅವುಗಳಲ್ಲಿರುವ ಕ್ರೂರವಾದ ದಂಷ್ಟ್ರ ಕರಾಳವಾದ ದಾಡೆ ಅದು ನನ್ನದೇ ಆಗಿದೆ. ಅದಕ್ಕೆ ಆಹಾರಕ್ಕೆ ಬೇಕಿರುವ ವ್ಯವಸ್ಥೆಗಾಗಿ ನಾನೇ ಅಂತಹ ಕ್ರೂರವಾದ ದಾಡೆಯನ್ನು ಕೊಟ್ಟವನಾದ್ರಿಂದ ಅದೆಲ್ಲ ನಂದೆ. ಬಹುದಂಷ್ಟ್ರ ಕರಾಳಂ.
ದೃಷ್ಟ್ವಾ ಲೋಕಾಹ ಪ್ರವ್ಯಥಿತಾಸ್ತಥಾಹಂ. ಲೋಕಾಹ ಪ್ರವ್ಯಥಿತಾಹ, ಇಡೀ ಲೋಕವೇ ವ್ಯಥೆಗೆ ಒಳಪಟ್ಟಿದೆ, ದುಃಖಕ್ಕೆ ಈಡಾಗಿದೆ ಅಂತ ಹೇಳ್ತಾ ಇದ್ದಾನೆ. ಕೆಳಗಡೆ ಭಾಷ್ಯ ನೋಡೋಣ. ಇದು ಆಯ್ತಲ್ವಾ? ಒಂದು ನಿಮಿಷ. ಇಲ್ಲ, ಇಲ್ಲೂ ಇಲ್ಲ ಭಾಷ್ಯ. ಇಲ್ಲ, ಮೇಲೆ ಹೋಗೋಣ, ಶ್ಲೋಕದ ಕಡೆಗೆ ಬರೋಣ. ಇಲ್ಲೇ ಇದು ಭಾಷ್ಯ ಅಲ್ಲ, ಇದು ತಾತ್ಪರ್ಯ. ಯಾಕೆಂದ್ರೆ ಅಲ್ಲಿ ಗೆರೆ ಇದೆ ನೋಡಿ, ಗೆರೆಯ ಕೆಳಗಿದ್ರೆ ಅದು ಯಾವಾಗ್ಲೂ ತಾತ್ಪರ್ಯ, ಗೆರೆಗಿಂತ ಮೇಲೆ ಇದ್ರೆ ಅದು ಭಾಷ್ಯ. ಈಗ ನಾವು ಶ್ಲೋಕನೇ ನೋಡ್ಕೊಂಡು ಹೋಗೋಣ, ಅಥವಾ ಇಲ್ಲೇನಿದೆ 19 ಒಂದ್ ನಿಮಿಷ 23 ತನಕ ಇದೆಯಾ? ನಾವು ಇದನ್ನ ನೋಡಿದ್ವಿ ಅನ್ಸುತ್ತೆ. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಅನ್ನೋದಕ್ಕೆ. ಸರಿ, ನೋಡ್ತಾ ಹೋಗೋಣ. ಮುಕ್ತಾಹ ಸುರಸಂಘಾಹ ವಿಶಂತಿ. ಅಲ್ಲ, ದೇವತೆಗಳು ಭಗವಂತನನ್ನ ಸೇರುವುದು ಮುಕ್ತಿಯ ಕಾಲದಲ್ಲಿ. ಅಂದ್ರೆ ಈಗ ಯಾರು ದೇವರ ಒಳಗ್ ಸೇರುವುದಿಲ್ಲ, ಅಥವಾ ದೇವರ ನಿತ್ಯ ಸನ್ನಿಧಾನವನ್ನು ಸೇರಲ್ಲ. ಎಲ್ಲಾ ಜೀವಿಗಳ ಬಗ್ಗೆಯೂ ಹೇಳುವುದು ಇಲ್ಲಿ ಕೃಷ್ಣನಿಗೆ ಅಭಿಪ್ರೇತ ಅಂತ ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಹೇಳಿದ್ರು ಮುಕ್ತಾಹ ಸುರಸಂಘಾಹ ವಿಶಂತಿ. ಫಸ್ಟ್ ಇದ್ದು ಭೀತಾಹ ಅಂತ ಹೇಳಿದ್ರು, ಆಮೇಲೆ ಮುಕ್ತಾಹ ವಿಶಂತಿ. ಈ ಭೀತಿ ಅಂದ್ರೆ ಸಂಸಾರದ ಭೀತಿಯಿಂದ, ಬೇಡಪ್ಪ ಈ ಸಂಸಾರದ ದುರುಳತನಕ್ಕೆ ನಾವು ಬಳಲಿ ಬೆಂಡಾಗಿದ್ದೇವೆ, ಇನ್ನು ಇದರ ಕೆಟ್ಟ ಅನುಭವ ನಮಗೆ ಬೇಡ ಅಂತ ಭಾವಿಸಿ ಬಹಳ ಜನ ಆ ಸಂಸಾರದ ಭಯದಿಂದ ಹಿಂದಕ್ಕೆ ಸರಿತಾರೆ. ಆ ಹಿಂದಕ್ಕೆ ಸರಿಯುವ ಯೋಚನೆ ಅವರು ಮುಕ್ತರಾದದ್ರಿಂದ ಬಂತು. ನಮ್ಗೆಲ್ಲ ಏನು ಅಂದ್ರೆ, ಎಷ್ಟು ಸಂಸಾರದ ದೋಷಗಳ ಬಗ್ಗೆ ಹೇಳಿದ್ರು ಮೋಕ್ಷದ ಪರಿಚಯ ಅನ್ನೋದು ನಮಗೆ ಅಸ್ಪಷ್ಟ ಆದ್ರಿಂದ ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಅಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಅದರಿಂದಾಗಿ ನಾವು ಇಲ್ಲೇ ಈಗಿರುವ ಸ್ವಲ್ಪ ಕಷ್ಟ ಆದ್ರೂ ತೊಂದರೆ ಇಲ್ಲ, ಇದನ್ನೇ ನಾವು ಸುಧಾರಿಸಿಕೊಂಡು ಹೋಗ್ತೇವೆ ಅಂತ ಮನುಷ್ಯ ಇಷ್ಟೇ ಸುಖದ ಮಹತ್ವವನ್ನ ಸಾಕು ಅಂತ ಭಾವಿಸಿ ಅದಕ್ಕಾಗಿಯೇ ಅವನು ಬಳಲ್ತಾ ಹೋಗ್ತಾನೆ. ಹಾಗಾಗಿ ಸುರಸಂಘಾಹ ವಿಶಂತಿ ಪ್ರವೇಶೋ ನಿಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯ ಭವೇತ್. ಅಲ್ಲ, ಬಹಳ ಜನ ಹೀಗೊಂದು ವಾದ ಮಾಡುವುದಿದೆ, ಏನು ಅಂದ್ರೆ ಇಲ್ಲಿ ನಾವು ಒಂದು ರೀತಿಯಲ್ಲಿ ಸಂಸಾರದ ಕಟ್ಟಿನಲ್ಲಿ ಬಿದ್ದಿದ್ದೇವೆ, ನಮಗೆ ಬಂಧನ ಇದೆ, ನಮಗೆ ಬದುಕಲಿಕ್ಕೆ ಅನೇಕ ಅಡೆತಡೆಗಳಿವೆ. ಮೋಕ್ಷ ಒಂದು ರೀತಿಯಲ್ಲಿ ಹಾಗೆ ಆಯ್ತಲ್ವಾ? ಯಾಕೆಂದ್ರೆ ಇದು ಈಚೆ ಸಿಕ್ಕಿ ಬಿದ್ದಿದ್ದು, ಅದು ಆಚೆ ಸಿಕ್ಕಿ ಬಿದ್ದಿದ್ದು. ಆಚೆಗೆ ಸಿಕ್ಕಿ ಬೀಳುವಂತಹ ದುಸ್ಥಿತಿ ಇನ್ನೊಂದು ರೀತಿಯ ಬಂಧನ. ಈ ಕಡೆ ದಂಡೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಈಗ ಆ ಕಡೆ ದಂಡೆಯಲ್ಲಿ ಸಿಕ್ಕಿ ಬಿದ್ದು ಅವನಿಗೆ ಅಲ್ಲಿ ಟೆನ್ಷನ್, ಅಲ್ಲೇ ಚೆನ್ನಾಗಿತ್ತು, ಇಲ್ಲೇನೋ ಜಾಸ್ತಿ ಸಿಗುತ್ತೆ ಅನ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ್ವಿ, ಇಲ್ಲಿ ನೋಡಿದ್ರೆ ನಮ್ಮ ಹತ್ರನೇ ಕೆಲಸ ಮಾಡಿಸಿ ನಮ್ಮನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಏನೋ ಒಂದು ಅನ್ನಿಸ್ತವನಿಗೆ. ಹಾಗಾಗಿ ಹಾಗೊಂದು ದುಸ್ಥಿತಿ ಮನುಷ್ಯನಿಗೆ ಬರಬಹುದಲ್ವಾ ಅನ್ನೋದಕ್ಕೆ ಆಚಾರ್ಯರು ಹೇಳಿದ್ರು, ಮುಕ್ತರ ವಿಶೇಷತೆ ಏನು ಅಂದ್ರೆ ಪ್ರವೇಶೋ ನಿಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯ ಭವೇತ್. ಮುಕ್ತಾನಾಂ ಪ್ರವೇಶಃ ನಿರ್ಗಮಃ. ಈ ಮೋಕ್ಷದಲ್ಲಿ ಒಳಗೆ ಓಡಾಡುವುದು ಮತ್ತು ಮೋಕ್ಷದ ಸ್ಥಾನದಿಂದ ಎಲ್ಲ ಕಡೆಗೆ ಹೊರಗಡೆ ತಿರುಗಾಡುವುದು, ಇದು ಅವನಿಗೆ ಅತ್ಯಂತ ಯಾರಿಗೆ
ಮುಕ್ತನಿಗೆ ಅತ್ಯಂತ ಸಹಜ. ಸ್ವೇಚ್ಛೆಯ ಭವೇತ್. ಅಲ್ಲಿ ಮತ್ತೆ ಸ್ವೇಚ್ಛಾ ಅಂದ್ರೆ ಬೇಕಾಬಿಟ್ಟಿ ಅಂತ ಅರ್ಥ ಅಲ್ಲ. ಭಗವಂತನ ಸಂಕಲ್ಪವನ್ನ ಗುರುತಿಸಿ ಅವ್ರು ಬದುಕ್ತಾ ಇರ್ತಾರೆ. ಅದರಿಂದ ಅದಕ್ಕೆ ಅನುಗುಣವಾಗಿಯೇ ಜೀವನವನ್ನು ನಡೆಸ್ತಾರೆ. ಅವ್ರು ಯಾವುದೇ ಜೀವನದ ಹೆಜ್ಜೆಗಳನ್ನ ಅನುಭವಿಸುವಾಗ್ಲೂ ಕೂಡ ಭಗವತ್ ಪ್ರಜ್ಞೆಯಿಂದಲೇ ಅವ್ರು ಇಲ್ಲಿ ತನಕ ಕಳೆದಿರ್ತಾರೆ. ಅದರಿಂದಾಗಿ ದೇವರ ಸಂಕಲ್ಪ ಇದೆಯಾ ಇಲ್ವಾ ಅಂತ ಈ ರೀತಿ ಅವರಿಗೆ ಚಿಂತಿಸಿ ಕಷ್ಟಪಡಬೇಕಾದ ಅವಶ್ಯಕತೆ ಬರುವುದಿಲ್ಲ. ಯಾಕೆಂದ್ರೆ ಅವ್ರು ಏನ್ ಯೋಚನೆ ಮಾಡಿದ್ರು ಕೂಡ ಅದು ಭಗವಂತನ ಚಿಂತನೆಗೆ ಅನುಗುಣವಾಗಿಯೇ ಇರುತ್ತೆ. ಅಯ್ಯೋ ಹೀಗ್ ಮಾಡಿಬಿಟ್ಟೆ, ದೇವ್ರು ಏನ್ ಅನ್ಕೋತಾನೋ ಏನೋ ಅನ್ನುವ ಈ ರೀತಿಯ ಒಂದು ಫ್ರಸ್ಟ್ರೇಷನ್ ಅವರಿಗೆ ಯಾವತ್ತೂ ಬರಲ್ಲ. ಅದಕ್ಕೆ ಸ್ವೇಚ್ಛೆಯ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಈಗ ಈ ಚಿತ್ರ ಮಾಡೋನಿಗೆ ಕೈಯಲ್ಲಿ ಏನ್ ಹಿಡ್ಕೊಂಡು ಗೀಚಿದ್ರು ಕೂಡ ಅದು ಆರಾಮವಾದ ಒಂದು ಕಲೆ ಆಗತ್ತೆ. ಅಂದ್ರೆ ಒಂದು ಆಕೃತಿ ನಿರ್ಮಾಣ ಆಗುತ್ತೆ. ನನಗೆ ಹೀಗ್ ಮಾಡ್ಬೇಕು, ಅದ್ರಿಂದ ಹೀಗೆ ಫಲ ಬರುತ್ತೆ, ಇಷ್ಟು ಯೋಚನೆ ಇರುವುದಿಲ್ಲ. ಮನಸ್ಸು ಬಹಳ ತಿಳಿಯಾಗಿದ್ದಾಗ ಈ ವಿಷಯದಲ್ಲಿ ಹೀಗೊಂದು ಬರೆದ್ರೆ ಹೇಗೆ ಅಂತ ಒಂದು ಆಲೋಚನೆ ಬರುವಾಗ್ಲೇ ಅದು ಅತ್ಯಂತ ನಾಜೂಕಾದ ರೀತಿ ರಿವಾಜುಗಳನ್ನು ಹೊತ್ಕೊಂಡೇ ಬಂದಿರುತ್ತೆ. ಮುಕ್ತರ ಸ್ಥಿತಿ ಹೇಗೆ ಅಂದ್ರೆ ಅವರು ದೇವ್ರ ಏನ್ ಅನ್ಕೋತಾನೋ ಏನೋ ಅನ್ನೋ ಯೋಚನೆ ಇಲ್ಲ. ಅವ್ರು ಏನ್ ಮಾಡಿದ್ರು ಅದು ದೇವರ ಕ್ರಿಯೆಗೆ, ದೇವರ ಆಲೋಚನೆಗೆ, ದೇವರ ಅಸ್ತಿತ್ವಕ್ಕೆ ಹೊಂದಿಕೊಂಡೇ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ. ಆದ್ರಿಂದಾಗಿ ಸುರಸಂಘ ವಿಶಂತಿ ಅಂತ ಅಲ್ಲಿ ಹೇಳಿದ್ದು ದೇವತೆಗಳಿಗೆ ಆಗಮನ ಮತ್ತು ನಿರ್ಗಮನ ಇದೆರಡೂ ಕೂಡ ಎಷ್ಟೊತ್ತಿಗೆ ಬೇಕಾದ್ರೆ ಅವರಿಗೆ ಇಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಇದೇನು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಬಸ್ ಅಲ್ಲಿ ಗ್ಯಾರಂಟಿ ಹೋಗುದು ಬರುದು. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಅವರು ಸೇರ್ಸಲ್ಲ. ಮತ್ತೆ ಮಹಿಳಾ ಮಣಿಗಳಿಗೆ ಮಾತ್ರ ಅಂತದ್ದೊಂದು ನಿಯಮವನ್ನು ಹಾಕಿದ್ದಾರೆ. ಉಳಿದವರಿಗೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು, ವಯಸ್ಸಿನವರಾಗಿದ್ರು, ಯೋಗ್ಯರಾಗಿದ್ರು, ಕಷ್ಟದಲ್ಲಿದ್ರು ಅವರು ಪೇ ಮಾಡ್ಲೇಬೇಕು. ಅಂದ್ರೆ ಈ ನಿಯಮದಲ್ಲಿ ಏನಿದೆ ಅಂದ್ರೆ ಜನರಿಗೆ ಉಪಕಾರ ಅಂತಲ್ಲ, ನಮ್ಗೆ ಬೇಕಿರುವಂತಹ ಲಾಭ ಯಾರಿಂದ ಬರುತ್ತೋ ಅವರನ್ನ ತೃಪ್ತಿಪಡಿಸುವಂತ ಒಂದು ವಿಧಾನ. ಶಾಲೆಯ ಮಕ್ಕಳಿಗೆ ಇಂಥದ್ದೇನಾದ್ರೂ ಮಾಡಿದ್ದಿದ್ರೆ ಅವರಿಗೆ ಫೀಸ್ ಕಟ್ಟುವ ಕಷ್ಟದ ಮೊದಲು ಇಂಥದ್ರಲ್ಲಿ ಒಂದಿಷ್ಟು ಶಾಲೆಗೆ ಸರಿಯಾಗಿ ಹೋಗುದು, ಅದಕ್ಕೋಸ್ಕರ ಅವರು ಎಕ್ಸ್ಟ್ರಾ ಸಂಪಾದನೆಯನ್ನ ತಂದೆ ತಾಯಿಯಿಂದ ಪಾಕೆಟ್ ಮನಿ ಅಂತ ಕೇಳ್ಕೊಂಡು ಬದುಕುದು, ಬೇರೆಗೆ ಇದಕ್ಕೆ ಇರ್ಲಿ ಮಕ್ಕಳಿಗೆ ದುಡ್ಡು, ಆದ್ರೆ ಹೋಗಿ ಬರುವ ಖರ್ಚು ಮಕ್ಕಳಿಗೆ ಫ್ರೀ ಮಾಡಿದ್ದಿದ್ರೆ ಅವ್ರ ಶಾಲೆಯ ID ಕಾರ್ಡ್ ಇದ್ರೆ ಸಾಕು. ಹಾಗೆ ಮಾಡಿದ್ರೆ ಹೆಣ್ಮಕ್ಳು ಚೆನ್ನಾಗಿ ಓದ್ತಿದ್ರು, ಗಂಡ್ಮಕ್ಳು ಚೆನ್ನಾಗಿ ಓದ್ತಿದ್ರು, ಎಲ್ರಿಗೂ ಒಂದು ನಂಗೆ ನಗು ಬರುದೇನು ಅಂದ್ರೆ ಇಂಥ ವಿಷಯದಲ್ಲಿ ಯಾಕೆ ಮಾಡಲ್ಲ ಅಂದ್ರೆ ಶಾಲೆಗೆ ಚೆನ್ನಾಗಿ ಹೋಗಿ ಮಕ್ಳು ಕಲ್ತು ಬಿಟ್ರೆ ನಾಳೆ ಇವ್ರ ಆಟ ನಡೆಯುದಿಲ್ಲ, ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಮೋಸ ಗೊತ್ತಾಗ್ಬಿಡುತ್ತಲ್ಲ ಅವರಿಗೆ. ಅದಕ್ಕೆ ಅಲ್ಲಿ ಕಷ್ಟಪಟ್ಟೆ ಹೋಗ್ಬೇಕು ಅವರು. ಅದು ಕೊಟ್ಟ ಹಾಗಿರ್ಬೇಕು, ಇನ್ನೊಂದ್ ಕಡೆಯಿಂದ ಕಿತ್ಕೊಂಡಾಗಿರ್ಬೇಕು. ಈ ಶಾಲೆದು ಮಕ್ಕಳ ಕೊಟ್ರೆ ಅದು ಒಂದ್ ರೀತಿ ಪೂರ್ತಿ ಕೊಟ್ಟ ಹಾಗೆ, ಅದು ನಿಜವಾದ ಸಮಾಜ ಸೇವೆ. ಆದ್ರೆ ಇಲ್ಲಿ ಏನು ಅಂದ್ರೆ ಈಚೆ ಕೊಟ್ಟು ಆಚೆಯಿಂದ ಪದಾರ್ಥಗಳ ರೇಟ್ ಜಾಸ್ತಿ, ಇನ್ನೊಂದು ಕಡೆಯಿಂದ ಕುಡಿಯುವ ಪದಾರ್ಥಗಳ ಬೆಲೆ ಜಾಸ್ತಿ ಅಂತ ಹೀಗೆ, ಅಂದ್ರೆ ಯಾವುದು ದುಶ್ಚಟಗಳಿಗೆ ಕಾರಣವಾದ ವಸ್ತುಗಳು ಅದನ್ನೆಲ್ಲ ಅವರಿಗೆ ಸುಲಭದಲ್ಲಿ ಮನೆ ಮನೆಗೆ ಲಿಕ್ಕರು ಅಂತ ಈ ತರದ್ ಏನೇನೋ ಆಲೋಚನೆಗಳನ್ನು ಮಾಡ್ಕೊಂಡು ಮಾಡ್ತಾನೆ ಅಂದ್ರೆ ಆಗ ಅದು ಒಂದು ಕಡೆಯಿಂದ ಕೊಟ್ಟದ್ದು ಇನ್ನೊಂದು ಕಡೆಯಿಂದ ಕಿತ್ಕೊಂಡ ಹಾಗಿರುತ್ತೆ. ಆದ್ರೆ ಇಲ್ಲಿ ಭಗವಂತನ ಯೋಜನೆ ಏನು ಅಂದ್ರೆ ಮೋಕ್ಷಕ್ಕೆ ಹೋದವರಿಗೆ ದೇವರ ಗ್ಯಾರಂಟಿ ಏನು ಅಂದ್ರೆ ನೀವು ಆಮೇಲೆ ಯಾವಾಗ ಬೇಕಾದ್ರೂ ಸಂಸಾರಕ್ಕೆ ಬಂದು ನಿಮ್ಗೆ ಬಸ್ ಪಾಸ್ ತರ ಭಗವಂತನ ಮುದ್ರೆಯನ್ನ ನೀವು ಹೊತ್ತಿದ್ದೀರಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಓಡಾಡುವುದು, ಪೂರ್ತಿ ಫ್ರೀ. ನಿಮ್ ಜೀವನದಲ್ಲಿ ಯಾವತ್ತೂ ಕೂಡ ಅಯ್ಯೋ ಇದೊಂದು ಯಾತ್ರೆ ಮಾಡ್ಬೇಕಿತ್ತು, ಕ್ಷೇತ್ರ ದರ್ಶನ ಮಾಡ್ಬೇಕಿತ್ತು, ಇದನ್ನ ನೋಡ್ಬೇಕಿತ್ತು, ಇಲ್ಲಿ ಒಂದಿಷ್ಟು ಹೊತ್ತು ಜಪ ಮಾಡ್ಬೇಕಿತ್ತು, ಇಲ್ಲಿ ಭಗವಂತನ ಸೇವೆ ಮಾಡ್ಬೇಕಿತ್ತು,
ಇಲ್ಲಿ ಸಜ್ಜನರ ಜೊತೆಗೆ ಬೆರೆತು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಿತ್ತು ಅನ್ನುವ ಈ ಯಾವುದೇ ಒಬ್ಬ ಮುಕ್ತನಿಗೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರಿಗೆ ಒಂದು ತೃಪ್ತವಾದ ಜೀವನ ನಡೆಸಲಿಕ್ಕೆ ಬೇಕಿರುವಂತಹ ಅವಕಾಶವನ್ನ ಭಗವಂತ ಮೋಕ್ಷಕ್ಕೆ ಹೋದ ಮೇಲೆ ಅವನು ಇಲ್ಲಿಯೂ ಬರ್ಬೋದು, ಅಲ್ಲಿಯೇ ಇರ್ಬೋದು. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಇಲ್ಲಿ ಬಂದೇ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಇತ್ತು ಅನ್ನೋದನ್ನ ಕೃಷ್ಣ ತನ್ನ ವಿಶ್ವರೂಪದಲ್ಲಿ, ವಿಶ್ವರೂಪ ಅಂದ್ರೆ ಅದ್ರಲ್ಲಿ ಎಲ್ಲದರ ಬಗ್ಗೆ ಹೇಳ್ಬೇಕಲ್ಲ. ಮುಕ್ತರ ಬಗ್ಗೆಯೂ ಹೇಳ್ಬೇಕು, ಅಮುಕ್ತರ ಬಗ್ಗೆಯೂ ಹೇಳ್ಬೇಕು. ಮುಕ್ತರಿಗೆ ಇದೊಂದು ಹೇಳಿದ್ರೆ ಸಾಕು, ಅವರಿಗೆ ಹೋಗಿ ಬರುವುದಕ್ಕೆ ಯಾವುದೇ ಚಾರ್ಜ್ ಇಲ್ಲ, ಹೋಗಿ ಬರುವುದಕ್ಕೆ ಯಾವುದೇ ಕಷ್ಟ ಇಲ್ಲ, ಹೋಗಿ ಬರುವುದಕ್ಕೆ ಯಾವುದೇ ಪರ್ಮಿಷನ್ ಬೇಕಿಲ್ಲ. ದೇವರದನ್ನ ವ್ಯವಸ್ಥೆ ಮಾಡಿದ್ದಾನೆ ಅನ್ನೋದನ್ನ ಸೂಚಿಸುವ ಬ್ರಹ್ಮಾಂಡದ ಮಾತನ್ನ ನಾವು ನೋಡಿದ್ವಿ. ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ನಾಳೆ ಆಗ್ಲಿಕ್ಕಿಲ್ಲ, ನಾಳಿದ್ದು ನೋಡೋಣ. ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.